ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ನೀವು ಹಿಂದಿನ ಕತೆಗೆ ಕೊಟ್ಟ ಪ್ರೋತ್ಸಾಹ ಪ್ರೀತಿ ಹೀಗೆ ನನ್ನ ಮೇಲೆ ಯಾವಾಗಲೂ ಇರಲಿ. ಹಿಂದಿನ ಕತೆಗೆ 100 ಲೈಕ್ ಹೇಳಿದ್ದು ನೀವು ಅದನ್ನು ಅತಿ ಬೇಗ ಕಂಪ್ಲೀಟ್ ಮಾಡಿದ್ದೀರಿ. ಈ ಕತೆಗೆ 150 ಲೈಕ್ ಕೊಡಿ ಸಾಕು. ನೀವು ಇನ್ನೂ ನಮ್ಮ ಪರಿಹಾರಕ್ಕೆ ಸೇರಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದೆ ಬರುವ ಎಲ್ಲ ರೀತಿಯ ವಿಶೇಷ ಹಾಗೂ ವಿಭಿನ್ನ ಕತೆಗಳನ್ನು ಕೇಳಿ. ಇದು ನನ್ನ 8ನೇ ಭಾಗ. ಹಿಂದಿನ ಭಾಗಗಳನ್ನು ನೀವು ಇನ್ನೂ ನೋಡಿಲ್ಲ ಅಂದರೆ ಈಗಲೇ ಹೋಗಿ ಪ್ಲೇಲಿಸ್ಟ್ ಓಪನ್ ಮಾಡಿ ಎಲ್ಲ ಕತೆಗಳನ್ನು ಕೇಳಿ. ಅವನು ಕಣ್ಣು ಮುಚ್ಚಿ ಮಲಗಿದ್ದಾನೆ. ನನ್ನ ತಂಗಿಯ ಖಜಾನೆ ಲೂಟಿಯಾಗಲು ಹೊರಟಿದೆ. ಅಲ್ಲಿ ಎದ್ದು ನಿಂತ ಖಡ್ಗ. ನಾನು ನಿಧಾನವಾಗಿ ನನ್ನ ತಂಗಿಯ ಕೈ ಹಿಡಿದು ಅವಳ ಕವಚಗಳನ್ನು ತೆಗೆಯಲು ಸಹಕರಿಸಿ ಮಂಚದ ಮೇಲೆ ತಂದೆ. ಅಲ್ಲಿ ಇರುವ ಆ ದೊಡ್ಡ ಐಸ್ ಕ್ರೀಮ್ ಅನ್ನು ನನ್ನ ತಂಗಿ ಚೂರು ಬಿಡದೆ ನೆಕ್ಕಿ ನೀರು ಹರಿದು ಹೋಗಲು ಸಹಕಾರ ನೀಡಿದಳು. ನೀರು ಹರಿದು ಬರುತ್ತಿದೆ. ನನ್ನ ತಂಗಿ ಅದನ್ನೆಲ್ಲ ಚೂರು ಬಿಡದೆ ನುಂಗಿದಳು. ನಂತರ ನಾನು ಅವಳ ಹೊತ್ತಕ್ಕೆ ಕೈ ಹಾಕಿ ಉಜ್ಜಿ ಬಂದ ರಸವನ್ನು ಬಾಯಿಯಲ್ಲಿ ಇಟ್ಟು ಗುಳುಂ ಮಾಡಿದೆ. ನೀವು ಕಣ್ಣು ಮುಚ್ಚಿ ಆ ದೃಶ್ಯವನ್ನು ಇಮ್ಯಾಜಿನ್ ಮಾಡಿಕೊಳ್ಳಿ. ನಾನು, ನನ್ನ ತಂಗಿ ಮತ್ತು ಅವನು ಹೇಗಿದೆ. ಆ ಮಜಾ, ಅದು ಅವನಿಗೆ ಗೊತ್ತಾಗದ ರೀತಿ. ಹೀಗೆ ಆ ಯುದ್ಧ ಪ್ರಾರಂಭ ಆಯಿತು. ನಮ್ಮವರು ಹೇಳಿದರು, ಏನೇ ಇವತ್ತು ಇಷ್ಟು ಬಿಗಿಯಾಗಿದೆ, ಏಕೆ ಬೆಳಿಗ್ಗೆ ತಾನೇ 1 ರೌಂಡ್ ಮುಗಿದಿತ್ತು ಅಲ್ಲವಾ ಅಂದರು. ಆಗ ನಾನು ತಡವರಿಸಿ, ಇಲ್ಲ ರೀ, ನಂಗೂ ಗೊತ್ತಿಲ್ಲ, ಬಹುಶಃ ಏನೋ ಜಾಸ್ತಿ ಪೆಟ್ಸ ತಿಂದು ಹೊಟ್ಟೆ ಬಿಗಿ ಆಗಿರಬಹುದು ಅಂದೆ. ಏನೇ ನೀನು, 1 ಪೆಟ್ಸಗೆ ಹೊಟ್ಟೆ ತುಂಬಿದ್ದರೆ ನನ್ನ ಮಿಲ್ಕ್ ಶೇಕ್ ಗತಿ ಏನು, ಇದನ್ನು ಎಲ್ಲಿ ಹಾಕಲಿ ಅಂದರು. ಇಲ್ಲರೀ, ಇವತ್ತು ಹೊಟ್ಟೆ ತುಂಬಿದೆ, ಇವತ್ತು ಒಳಗೆ ಬಿಡಬೇಡಿ, ಹೊರಗೆ ನಿಮ್ಮ ರಸವನ್ನು ಕಾರಿ ಅಂದೆ. ಓಕೆ ಸರಿ ಅಂದನು. ಇಷ್ಟರಲ್ಲಿ ನನ್ನ ತಂಗಿ ಆ ಗೂಟದ ಮೇಲೆ ಸವಾರಿ ಮಾಡುತ್ತಿದ್ದಳು. ಅವಳು ಆ ಸುಖ ಪಡುತ್ತಿದ್ದ ದೃಶ್ಯ ಕಂಡು ನನಗಂತೂ ಬಾಯಲ್ಲಿ ಜೊಲ್ಲು ಬಂತು. ಅವಳು ಇನ್ನೂ ಜೋರಾಗಿ ಗಾಡಿ ಚಾಲನೆ ಮಾಡುತ್ತಿದ್ದಾಳೆ. ಏನೇ ಇವತ್ತು ಇಷ್ಟು ಜೋರಾಗಿ ಗಾಡಿ ಚಾಲನೆ ಮಾಡುತ್ತಿದ್ದೀಯಾ ಅಂತ ಕೇಳಿದರು. ಏನಿಲ್ಲ ರೀ, ದಿನ ಮಾಡೋ ಹಾಗೆ ಇದೆ, ನೀವು ಸುಮ್ಮನೆ ಕುದುರೆ ಓಡಿಸಿ 1 ಮಾತು ಹೇಳಿದರು. ನೋಡಿ, ನಾನು ಕೆಳಗೆ ಇಳಿದು ಬಿಡುತ್ತೇನೆ ಅಂದೆ. ಅಷ್ಟರಲ್ಲಿ ನನ್ನ ತಂಗಿಯ ಕತೆ ಮುಗಿಯಿತು. ಅವಳನ್ನು ಮೇಲಿಂದ ಎಬ್ಬಿಸಿ ನಾಯಿಯ ರೀತಿಯ ಬ್ಯಾಟಿಂಗ್ ಮಾಡೋ ಹಾಗೆ ಮಾಡಿದ ಮತ್ತು ಚಚ್ಚಿ ಬಿಸಾಕಿ ಬಿಟ್ಟ. ನನ್ನದು ಆಯಿತು. ಒಳಗೆ ತುಂಬಲು ಅನುಮತಿ ನೀಡು ಅಂದಾಗ, ಬೇಡ ರೀ, ಬೇಡ, ಇವತ್ತು ಬೇಡ ಅಂದೆ. ಮತ್ತು ಅದನ್ನು ಹಿಡಿದು ಹೀರಿದೆ. ನನ್ನ ತಂಗಿ ನನ್ನ ನೂಕಿ ಆ ಅಮೃತ ಹೀರಿ ನುಂಗಿ ಹಾಕಿದಳು. ನಾನು ಮೆಲ್ಲಗೆ ನನ್ನ ತಂಗಿಯ ಕೈ ಹಿಡಿದು ಬಾಗಿಲು ತೆರೆದು ಹೋಗು, ಮಲಗಿಕೊ ಅಂತ ಹೇಳಿ ಕಳುಹಿಸಿದೆ. ನನ್ನ ಗುಲಾಮರ ಖಡ್ಗ ಇನ್ನೂ ಹಸಿವಿನ ದಾಹದಿಂದ ಕುಡಿದೆ. ನಾನು ಅದನ್ನು ನೀಗಿಸಲು ಮುಂದಿನ ಕೆಂಪು ಬಣ್ಣದ ತುದಿಗೆ ಬಾಯಿ ಹಾಕಿ ಆ ಐಸ್ ಕ್ರೀಮ್ ಅನ್ನು ಪೂರ್ತಿಯಾಗಿ ಬಾಯಿಯ ಒಳಗೆ ನೂಕಿ ಹಬ್ಬ ಮಾಡಿದೆ. ಇನ್ನೂ 1 ರೌಂಡ್ ಕಣೆ ಅಂದ ನಾನು. ಅದಕ್ಕೆಂದೇ ಕಾದಿರುವೆ, ಶುರು ಮಾಡಿ ಅಂತ ನನ್ನ ಕವಚದ ಭಾಗಗಳಲ್ಲಿ ಇರುವ ಒಂದೊಂದು ಗುಂಡಿಯನ್ನು ತೆಗೆದೆ. ಆ ಗಾಡಿ ಮಲಗಿದ್ದ ನಾನು ಅದರ ಮೇಲೆ ಹತ್ತಿ ಕೈ ಹಿಡಿದು ಗೇರ್ ಹಾಕಿದೆ ಮತ್ತು ಗಾಡಿ ಚಾಲುವಾಯಿತು. ಅದು ತುಂಬಾ ವೇಗವಾಗಿ ರನ್ ಗಳಿಸಲು ಅವಕಾಶ ಮಾಡಿದೆ. 100 ರನ್ ಗಳಿಸಿ ಆದ ನಾನು ಹೇಳಿದೆ, ರೀ, ನನ್ನ ಹತ್ತಿರ ಇನ್ನೂ ಅನೇಕ ಬಾಲ್ ಬಾಕಿ ಇವೆ, ನೀವು ಇಷ್ಟು ಬೇಗ ಆದರೆ ಹೇಗೆ ಅಂದೆ. ಏನು, ನಿನ್ನ ಗಾಡಿ ಇನ್ನೂ ಕೇಳುತ್ತಿದೆ ಏನು ಅಂತ ಅಂದ. ಏನೇ, ಈ ಕಣ್ಣಾಮುಚ್ಚಾಲೆ ಆಟದಲ್ಲಿ ನನಗೆ ತುಂಬಾ ಮಜಾ ಸಿಕ್ಕಿತು. ಧನ್ಯವಾದಗಳು. ನನ್ನ ಅರ್ಧ ಅಂಗಿ ಇನ್ನೂ ನಾನು ಕಣ್ಣು ತೆರೆಯಲ್ಲ ಅಂತ ಕೇಳಿದರು. ಹಾರಿ ನಿಲ್ಲಿ, ನಾನು ತೆಗೆಯುತ್ತೇನೆ ಅಂತ ತೆಗೆದೆ. ಅದಾದ ಬಳಿಕ ನನ್ನ ಹಾಲಿನ ಮಹಡಿಗಳ ಮೇಲೆ ಮುತ್ತಿಗೆ ಹಾಕಿ ಕದ್ದು ಸಂಪೂರ್ಣ ಖಜಾನೆ ಖಾಲಿ ಮಾಡಿ ನನ್ನ ಬಳಿ ಉರುಳಿ ಬಿದ್ದ. ನಾನು ನನ್ನ ತಂಗಿ ಏನು ಮಾಡುತ್ತಿರಬೇಕು ಅಂತ ಕುತೂಹಲದಿಂದ ಹೋದೆ. ಅವಳು ಕೈಯಲ್ಲಿ ಮೊಬೈಲ್ ಹಿಡಿದು ಅಲ್ಲಿ ಆ ಕೈ ಹಾಕಿ ನೋಡುವ ಅವಕಾಶ ಸಿಕ್ಕಿತು. ನಾನು, ಏನೇ ಇದು, ನಿಜವಾದ ಟ್ರೈನ್ ಸಿಕ್ಕರೂ ನೀನು ಖುಷಿಯಿಂದ ಇಲ್ಲವೇ? ಇನ್ನೂ ನಿನ್ನ ದಾಹ ತೀರಿಸಲು ಸಾಧ್ಯವಿಲ್ಲ. ಏನೇ ನೀನು ಇಷ್ಟು ದೊಡ್ಡ ಪ್ರಮಾಣದ ನೀರು ಪೂರೈಕೆ ಮಾಡುವ ಗುಹೆ ಇಟ್ಟಿದ್ದೀಯಾ ಅಂದೆ. ಇಲ್ಲ ಅಕ್ಕ, ನನ್ನದು ಸ್ವಲ್ಪ ಬಾಕಿ ಇತ್ತು, ಅದಕ್ಕೆ ಖಾಲಿ ಮಾಡುತ್ತಿದ್ದೇನೆ ಅಂದಳು. ನಾನು, ಮಜಾ ಬಂತು ಏನೂ ಇಲ್ಲವೇ ಅಂತ ಕೇಳಿದೆ. ಹಾ ಅಕ್ಕ, ತುಂಬಾ ಮಜಾ ಬಂತು. ಹೀಗೆ ಗಾಡಿ ಬಹಳ ದೊಡ್ಡದು ಮತ್ತು ತುಂಬಾ ಶಕ್ತಿಶಾಲಿ ಎಂಜಿನ್ ಹೊಂದಿರುವ ಗಾಡಿ ಅಂದಳು. ಸರಿ, ಮಲಗಿಕೊಂಡು ಬಿಡು, ನಾಳೆ ಬೆಳಿಗ್ಗೆ ಬೇಗ ಏಳಬೇಕು ಅಂದೆ. ಅಕ್ಕ, ನಾಳೆ ಕೂಡ ಒಂದು ಆಟ ಆಡೋಣ ಪ್ಲೀಸ್ ಅಂದಳು. ಹಾ, ಆಡೋಣ, ಮಲಗಿಕೊ ಅಂದೆ. ಸರಿ ಅಂತ ಹೇಳಿ ಮಲಗಿದಳು. ದಯಮಾಡಿ ಕ್ಷಮಿಸಿ, ನಾನು ಒಂದು ಒಳ್ಳೆಯ ಮೊಬೈಲ್ ತೆಗೆದುಕೊಳ್ಳಬೇಕು ಅಂತ ವಿಚಾರ ಮಾಡಿದ್ದೇನೆ. ಏಕೆಂದರೆ ಈಗ ಇರುವ ನನ್ನ ಮೊಬೈಲ್ ಹಾಗೂ ಸ್ಟಕ್ ಆಗುತ್ತಿದೆ. ಅದಕ್ಕಾಗಿ ನನಗೆ ಬೇಗ ಬೇಗ ವಿಡಿಯೋ ಮಾಡಲು ಹಾಗೂ ನಿಮ್ಮ ಜೊತೆ ಹಂಚಿಕೊಳ್ಳಲು ಆಗುತ್ತಿಲ್ಲ. ಆದ್ದರಿಂದ ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡುತ್ತೇನೆ, ದಯಮಾಡಿ ನನಗೆ ಸ್ವಲ್ಪ ಹಣದ ಸಹಾಯ ಮಾಡಿದರೆ ನಿನಗೆ ಒಳ್ಳೆಯದು ಆಗುತ್ತೆ ನನ್ನ ಗೆಳೆಯ. ದಯಮಾಡಿ ನನ್ನ ಮೇಲೆ ಒಂದು ಸ್ವಲ್ಪ ಪ್ರೀತಿ ತೋರಿಸಿ ಹಾಗೂ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವ ಲಿಂಕ್ ಓಪನ್ ಮಾಡಿ ಸ್ವಲ್ಪ ಸಹಾಯ ಮಾಡಿ. ದಯವಿಟ್ಟು ಈ ನೊಂದ ಜೀವಕ್ಕೆ ನಿಮ್ಮ ಒಂದು ಆಸರೆ ಇದ್ದರೆ ನೋಡಿ.
ಮತ್ತು ನಿಮ್ಮ ಹೆಸರನ್ನು ನನಗೆ ಕಳುಹಿಸಿ, ನಾನು ನೆನಪು ಇಡುತ್ತೇನೆ ಪ್ಲೀಸ್ ಗೆಳೆಯ. ಮರುದಿನ ನಾವು ಇದೇ ರೀತಿ ಮಾಡಿದೆವು, ನಮ್ಮವರಿಗೆ ಸುಳ್ಳು ಹೇಳಿ ನಮ್ಮ ಕೆಲಸ ಮಾಡಿದೆವು. ಆದರೆ ಆ ದಿನ ಅವರಿಗೆ ನನ್ನ ಮೇಲೆ ಅನುಮಾನ ಬಂದು ತಕ್ಷಣ ಕಣ್ಣು ಬಿಚ್ಚಿ ನೋಡಿದರೆ, ಅಯ್ಯೋ, ಆ ಸಂದರ್ಭದಲ್ಲಿ ನನಗಂತೂ ಬೆವರು ಇಳಿದಿದೆ. ಒಮ್ಮೆ ತಂಗಿಯನ್ನು ನೋಡುತ್ತಾ ಇದ್ದ. ಮುಂದೆ ಏನಾಯಿತು ಎಂಬುದು ನಾನು ಮುಂದಿನ ಭಾಗದಲ್ಲಿ ಹೇಳುತ್ತೇನೆ. ಪ್ಲೀಸ್ ಅಲ್ಲಿ ತನಕ ಕಾಯಿರಿ. ಮತ್ತು ಈ ವಿಡಿಯೋಗೆ 150 ಲೈಕ್ ಹಾಗೂ 10 ಕಾಮೆಂಟ್ ಬಂದ ತಕ್ಷಣ ಮುಂದಿನ ವಿಡಿಯೋ ಹಾಕುತ್ತೇನೆ. ದಯಮಾಡಿ ಕ್ಷಮಿಸಿ, ಆದರೆ ನನಗೆ ಒಳ್ಳೆಯ ವಿಡಿಯೋ ಮಾಡಲು ಒಂದು ಒಳ್ಳೆ ಮೊಬೈಲ್ ಬೇಕಾಗಿದೆ. ದಯವಿಟ್ಟು ಆದಷ್ಟು ಸಹಾಯ ಮಾಡಿ. ಧನ್ಯವಾದಗಳು. ನಿಮ್ಮ ಪ್ರೀತಿಯ ಗೆಳತಿ ನಂದಿನಿ.